ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ಸ್ಪೆಷಲ್ ಅಂತೀರೇನ್ರಿ? ಸ್ವಲ್ಪ ಡಿಫ್ರೆಂಟ್ ಆದ ವಿಡಿಯೋ. ಎಲ್ಲರೂ ಕೇಳ್ತಿರ್ತೀರಿ, ಬೆಳಗ್ಗೆ ಅಡಿಗೆ ಮಾಡೋದನ್ನ ತೋರಿಸ್ತೀರಿ, ನೀವು ಸಾಯಂಕಾಲ ಏನ್ ಮಾಡ್ತೀರಿ, ಮತ್ತೆ ರಾತ್ರಿ ಊಟಕ್ಕೆ ಏನ್ ಮಾಡಿರ್ತೀರಿ, ಏನು ಟಿಫನ್ ಮಾಡಿದ್ರೆ ಏನ್ ಟಿಫನ್ ಮಾಡಿರ್ತೀರಿ, ನಮ್ಮ ಜೋಡಿ ಯಾಕೆ ಶೇರ್ ಮಾಡ್ಕೊಂಡಿಲ್ಲ ಅಂತ ಹೇಳಿ ಬಹಳಷ್ಟು ಕ್ವಶನ್ಸ್ ಬಂದಿರ್ತಾವ. ಈಗ ನೋಡ್ರಿ ಎಷ್ಟಾಗ್ಯದ ಟೈಮು ಅಂತಂದ್ರೆ 5:30 ಆಗ್ಯದ್ರಿ ಸಾಯಂಕಾಲ. ನಿನ್ನೆ 5:30 ವಿಡಿಯೋ ರೀ ಇದು. ನಿನ್ನೆ 5:30ಗೆ ಈ ವಿಡಿಯೋ ಮಾಡೀನಿ. ನನ್ನ ಮಗಳು ಅವಳು ಕಾಲೇಜ್ನಿಂದ ಬರ್ಲಿಕತ್ತಿದ್ಲರ, ಅದಕ್ಕೆ ಅಮ್ಮ ಏನಾದರೂ ಲೈಟಾಗಿ ಟಿಫನ್ ಏನಾದರೂ ಮಾಡು, ಚುನ್ಮುರಿ ಅವಲಕ್ಕಿ ಏನಾದರೂ ಮಾಡು ಅಂದ್ಲು. ಅಂದ್ಕೂಡ್ಲೆ ಚುನ್ಮುರಿ ಅವಲಕ್ಕಿ ಯಾವಾಗೂ ಒಂಚೂರು ಚೂರು ಇದ್ದೇ ಇರ್ತದೆ. ಅದರೊಳಗೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ತಿಳ್ಕೊಂಡು 1 ಉಳ್ಳಾಗಡ್ಡಿ, 2 ಟೊಮೆಟೊ, 2 ಹಸಿ ಮೆಣಸಿನಕಾಯಿ ತಗೊಂಡು ಒಗ್ಗರಣೆ ಮಾಡ್ಲಿಕತ್ತೀನ್ರಿ. ಸಣ್ಣಗೆ ಹೆಚ್ಚಿಟ್ಟು ಅದ್ರೊಳಗೊಂದು ಸ್ವಲ್ಪ ಶೇಂಗಾ ಹಾಕೋದು, ಕರಿಬೇವು ಇದೇ ಇರ್ತದೆ ಕಾಮನ್ ಆಗಿ. ಹಾಗೆ ಶೇಂಗಾ ಪುಟಾಣಿ ಎಲ್ಲ ಹಾಕಿದ್ರಂತೂ ಇನ್ನೂ ಟೇಸ್ಟ್ ಆಗ್ತದೆ. ಬೇಕಂದ್ರೆ ಶೇಂಗಾ ಪುಡಿ ಮತ್ತು ಪುಟಾಣಿ ಪೌಡ್ರು 2 ಹಾಕಿದ್ರೂ ನಡೀತದ್ರಿ. ಚುನ್ಮುರಿ ಮಾಡ್ಲಿಕತ್ತೀನ್ರಿ ನಾನೀಗ. ಈಗ 2 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು ಹಾಕಿ, ಕರಿಬೇವು ಹಾಕಿ, ಹಂಗೆ ಉಳ್ಳಾಗಡ್ಡಿ ಮತ್ತು ಹಿಂಗೆ ಹಾಕಿದಾಗ ಉಳ್ಳಾಗಡ್ಡಿ ಹಾಕಿದ್ರು ಬರ್ತದೆ, ಬಿಟ್ಟರು ಬರ್ತದೆ. ಉಳ್ಳಾಗಡ್ಡಿ ಹಾಕೋದಿದ್ರೆ ಹಿಂಗೆ ಹಾಕಲಿಲ್ಲ ಅಂದ್ರೂ ನಡೀತದ. ಹಂಗೆ ಈಗೇನದ ಉಳ್ಳಾಗಡ್ಡಿ ಎಲ್ಲ ಹಾಕ್ತೀನಿ ರೀ. ಮತ್ತು ಸಾಯಂಕಾಲ ನಾವು ಚಾನ ಬಿಟ್ಬಿಟ್ಟೇವ್ರಿ. ಮುಂಜಾನೆ ಸಾಯಂಕಾಲ 2 ಟೈಮು ಚಹಾ ಬಿಟ್ಟು ಈಗ ಏನಿಲ್ಲ ಅಂದ್ರೂ 1 ಮಂತ್ ಆಯ್ತು ನೋಡ್ರಿ. ಎಲ್ಲರೂ ಚಹಾ ಬಿಟ್ಟೇವಿ. ಮಾರ್ನಿಂಗ್ ನಾ ಏನು ಮಾಡಿರ್ತೀನಿ ಹೇಳೇನಿ ನಿಮಗೆ. ಲಿಂಬೆ ಹಣ್ಣಿನ ಎಲೆ, ತುಳಸಿ ಎಲೆ, ಮೆಣಸು, ಸ್ವಲ್ಪ ಜೀರಿಗೆ, ಒಂಚೂರು ಚಕ್ಕಿ, ಇದಿಷ್ಟು ಹಾಕಿ ಕುದಿಸ್ತೀನಿ. ಕುದಿಸಿ ಬಹಳ ಟೇಸ್ಟ್ ಆಗ್ತದ್ರಿ ಅದು. ನೀವು ಕೂಡ ಮಾಡಿ ಟ್ರೈ ಮಾಡಿ ನೋಡ್ರಿ. ಮತ್ತು ಆರೋಗ್ಯಕ್ಕೂ ಒಳ್ಳೆಯದು, ಗಂಟ್ಲಿಗೆ ಚಲೋ ಅನಿಸ್ತದ, ಇಮ್ಯುನಿಟಿ ಪವರ್ ಹೆಚ್ಚಾಗ್ತದೆ, ಎಲ್ಲದಕ್ಕೂ ಬಹಳ ಒಳ್ಳೆಯದು. ಅದಕ್ಕೆ ಅದನ್ನ ಮಾಡ್ಲಿಕತ್ತೀವಿ. ಮತ್ತು ಸಾಯಂಕಾಲ ಏನದಲ್ಲ ಕಷಾಯ ಪೌಡ್ರ್ ಅಂತ ತೊಗೊಂಬಂದಿನ್ರಿ. ಅದೇನೋ ಪತಂಜಲಿ ಒಳಗೆ 28 ಗಿಡಮೂಲಿಕೆಗಳಿಂದ ಮಾಡ್ಯಾರಂತ, ಅದನ್ನ ತೊಗೊಂಡು ಬಂದೀನಿ. ಸಾಯಂಕಾಲ ಅದನ್ನ ಮಾಡಿರ್ತೀವಿ. ಅದಕ್ಕೆ ಒಂಚೂರು ಬೆಲ್ಲದ ಪ್ರಮಾಣ ಭಾಳ ಹಾಕೋಂಗಿಲ್ರಿ, ಸುಮ್ಮ ಜಸ್ಟ್ ಟೇಸ್ಟ್ ಆಗ್ಲಿಕ್ಕೆ ಅಷ್ಟೇ ರೀ. ಅದನ್ನಿಷ್ಟು ಹಾಕಿ ಸಾಯಂಕಾಲ ಹಿಂಗಾಗಿ ಚಾದು ಹೋಯ್ತು ನೋಡ್ರಿ. ಅದು ಅಭ್ಯಾಸ ಭಾಳ ಇತ್ತು ನಮಗೆ. ಅಂದ್ರೆ ಯಾವಾಗಲೂ ಚಹಾ ಕುಡಿತಿದ್ದಿಲ್ಲ, ಬಟ್ ಮುಂಜಾನೆ ಮತ್ತು ಸಾಯಂಕಾಲ ಅರ್ಧ ಕಪ್ ಯಾಕಾಗ್ಲಿ ಚಹಾ ಕುಡಿಯುವ ಅಭ್ಯಾಸ ಇತ್ತು. ಈಗ ಅದು ಹೋಯ್ತು ನೋಡ್ರಿ. ಚಹಾ ಬೇಕು ಅಂತ ಅನ್ಸಂಗಿಲ್ಲ. ಅದಕ್ಕೆ ಕಷಾಯ ಕುಡ್ಕೋತ ಇದು ಒಂಚೂರು ಸೈಡ್ ಮಕ್ಕಳಿಗೆ ಬಂದಿರ್ತಾರ ಸಾಯಂಕಾಲ ಬೇಕಾಗ್ತದ. ಒಗ್ಗರಣೆ ಮಾಡಿ ಎಲ್ಲ ಚಂದಾಗಿ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ತಾಳಿಸಿದೆ. ಇದ್ರೊಳಗೆ ಏನದ ಚುನ್ಮುರಿ ಹಾಕಿ ಎಲ್ಲ ಮಿಕ್ಸ್ ಮಾಡಿಬಿಡೋದು. ಬಹಳ ಟೇಸ್ಟ್ ಆಗ್ತದ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. ಮತ್ತು ನೀವು ಇದ್ರೊಳಗೆ ಏನಾದರೂ ಡಿಫ್ರೆಂಟಾಗಿ ಮಾಡ್ತಿದ್ರೆ ಅದನ್ನು ಕಮೆಂಟ್ ಮಾಡ್ರಿ. ಯಾಕಂದ್ರೆ ಅದನ್ನು ಒಂದ್ಸರಿ ನಾನು ಟ್ರೈ ಮಾಡಿ ಹೆಂಗಾಗಿತ್ತು ಅಂತ ಹೇಳಿ ನಾನು ಹೇಳ್ತೀನಿ. ನಾನು ಟ್ರೈ ಮಾಡಿದ್ದನ್ನ ನೀವು ಕೂಡ ಟ್ರೈ ಮಾಡಿ ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತೀರಲ್ಲ. ನೋಡ್ರಿ, ಮಸ್ತ್ ಡಿಫ್ರೆಂಟ್ ಆದ ಭೇಳ್ ಅನ್ರಿ ಏನಂತೀರಿ ಅನ್ರಿ ರೆಡಿ ಆಯ್ತು. ಮಸಾಲಾ ಚುನ್ಮುರಿ ಅನ್ರಿ 2 ನಡೀತದ ನೋಡ್ರಿ. ಸರ್ವ್ ಮಾಡೋಣ್ರಿ. 1 ಪ್ಲೇಟಿಗೆ ನನ್ನ ಮಗಳು ಬಂದಾಯ್ತು. ಈಗ 1 ಪ್ಲೇಟಿಗೆ ಹಾಕಿ ನಾನು 1 ಬೈಟ್ ಟೇಸ್ಟ್ ನೋಡಿ ಹೆಂಗಾಗ್ಯದ ಅಂತ ಹೇಳಿ ಬಿಡ್ತೀನಿ ರೀ. ನೋಡ್ಲಿಕ್ಕಂತೂ ಮಸ್ತ್ ಕಲರ್ಫುಲ್ ಆಗ್ಯದ, ಟೇಸ್ಟ್ ಅಂತೂ ಸೂಪರ್ ಆಗಿ ಆಗ್ಯದ. ಈಗ ನೋಡ್ಲಿಕ್ಕತ್ತದ್ದು ಇವತ್ತಿನ ವಿಡಿಯೋ ಸ್ಟಾರ್ಟು. ಈಗ ಇಲ್ಲಿವರೆಗೂ ನೋಡಿದ್ದು ನಿನ್ನೆ ಸಾಯಂಕಾಲದ ವಿಡಿಯೋ ಆಯ್ತು. ಈಗ ಸ್ಟಾರ್ಟ್ ಆಗೋದು ಇವತ್ತಿನ ವಿಡಿಯೋ. ಬೆಳಗ್ಗೆ 5 ಗಂಟೆಗೆ ಮುಂಜಾನೆಯ ಮಾತು, ಅದರ ಜೊತೆಗೆ ಮುಂಜಾನೆಯ ಸುಂದರವಾದ ವಾತಾವರಣ, ಕಣ್ಣಿಗೂ ಆನಂದ, ಮನಸ್ಸಿಗೂ ಹಿತವಾದ ವಾತಾವರಣ, ಅದರ ಬಗ್ಗೆ ಮಾತನಾಡ್ತಾ ಈಗ ಇವತ್ತಿನ ರಂಗೋಲಿ ಸ್ಟಾರ್ಟ್ ಮಾಡೋಣ್ರಿ.
ಈಗ ಮುಂಜಾನೆಯ ಮಾತು ಹಂಗ ಪಕ್ಷಿಗಳ ಕಲರವ ಸ್ವಲ್ಪ ನೀವ ಅದನ್ನ ಕೇಳಿ ನಿಮಗೂ ಕೂಡ ಖುಷಿ ಆಗ್ತದ ಅಂತ ತಿಳ್ಕೊಂಡು ವಾಯ್ಸ್ ಓವರ್ ಮಾಡಲಿಲ್ಲ. ಒಂದು ನಿಮಿಷದವರೆಗೂ ವಿಡಿಯೋವನ್ನು ಹಂಗೆ ಸ್ಟಾರ್ಟ್ ಇಟ್ಟಿದ್ದೀರಿ. ಈಗ ಮುಂಜಾನೆ ಮಾತನ್ನು ಹೇಳೋಣ್ರಿ. ಸಮಯವು ಯಶಸ್ಸಿನ ಬಾಗಿಲು ತೆರೆಯುವ ಕೀಲಿಕೈ ಆಗಬೇಕು. ಆದರೆ ಎಲ್ಲವನ್ನೂ ಮರೆತು ಆರಾಮಾಗಿ ಮಲಗುವ ಮಂಚದಂತೆ ಅವಧಿಯನ್ನು ಬಳಕೆ ಮಾಡಿದರೆ ಭವಿಷ್ಯ ಹೆಂಗ ಹಸನಾಗ್ತದ? ಭವಿಷ್ಯ ಹಸನಾಗಲು ಸಾಧ್ಯವೇ ಇಲ್ಲ. ಸಮಯವು ಸಾಧನೆಗೆ ಪೂರಕವಾಗಿರಬೇಕೇ ಹೊರತು ಅನಗತ್ಯವಾಗಿ ವಿರಾಮ ತೆಗೆದುಕೊಂಡು ಕ್ಷಣಿಕ ಸುಖಗಳಿಗಾಗಿ ಉಪಯೋಗಿಸಬಾರದು. ನಮ್ಮಲ್ಲಿ ಏನೇ ಛಲವಿದ್ದರೂ ಏನೇ ಗುರಿ ಇದ್ದರೂ ಅದು ಒಳ್ಳೆಯ ಮಾರ್ಗದ ಕಡೆಗೆ ಇರಬೇಕು. ಒಳ್ಳೆಯ ಆಲೋಚನೆಗಳು ಯಾವತ್ತೂ ನಮ್ಮ ಹತ್ರ ಇರಬೇಕು ಅಂತಂದ್ರೆ ಕ್ಷಣಿಕ ಸುಖಗಳ ಕಡೆಗೆ ಹೆಚ್ಚು ನಮ್ಮ ಒಲವನ್ನು ಕೊಡಬಾರ್ದು ಅಂತ ಹೇಳಿ ಎಷ್ಟು ಚಂದ ಅದ ನೋಡ್ರಿ. ಮತ್ತು ಬದುಕಿನಲ್ಲಿ ನಮ್ಮನ್ನು ಅವಮಾನಿಸುವ ಪ್ರತಿಯೊಬ್ಬರೂ ನಮ್ಮ ಸಾಧನೆಯ ಹಾದಿಯ ಮೆಟ್ಟಿಲುಗಳು ಅಂದುಕೊಂಡು ಮುಂದೆ ಸಾಗುವ ಮನ ನಮ್ಮದಾಗಲಿ. ಯಾರೇ ಏನ್ರೆ ಅಂದ್ರ ಮನಸ್ಸಿಗೆ ಬೇಗನೆ ನಾವು ಮನಸ್ಸಿಗೆ ತಗೊಂಡ್ವಿ ಅಂತಂದ್ರ ನಮ್ಮ ಜೀವನವನ್ನ ನಾವೇ ಹಾಳು ಮಾಡಿಕೊಂಡಂತೆ. ಅದಕ್ಕೆ ಯಾರೇ ಏನೇ ಅಂದ್ರೂ ಕೂಡ ಅವರವರ ಸ್ವಭಾವಕ್ಕನುಗುಣವಾಗಿ ಅವರವರ ಮಾತುಗಳು ಅವರವರ ನಡತೆ ಇರ್ತದ. ಅದಕ್ಕೆ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ನಾವೇನು ನಮ್ಮದೇನು ಅನ್ನುವ ಚಿಂತೆ ನಮ್ಮಲ್ಲಿ ಇತ್ತು ಅಂತಂದ್ರೆ ನಮ್ಮನ್ನ ಯಾರೂ ಡಿಸ್ಟರ್ಬ್ ಮಾಡ್ಲಿಕ್ಕೆ ಆಗಂಗಿಲ್ಲ ನೋಡ್ರಿ. ಇವತ್ತು ಸ್ವಲ್ಪ ಡಿಫ್ರೆಂಟ್ ಆದ ರಂಗೋಲಿ, ಅಕ್ಕಿ ರಂಗೋಲಿ ನನಗೆ ಬರೋಂಥ ಬಹಳ ಇಂಥವೇ ಬರ್ತಾವ್ರಿ. 5 ಚುಕ್ಕಿ 5 ಲೈನು ಇಟ್ಟು ಅದರೊಳಗೆ ಸ್ವಲ್ಪ ಡಿಸೈನ್ ಮಾಡೀನಿ ನೋಡ್ರಿ. ಇವತ್ತಿನ ರಂಗೋಲಿ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತು ಇವತ್ತಿನ ಡೇಯನ್ನು ಸ್ಟಾರ್ಟ್ ಮಾಡೋಣ್ರಿ. ರಂಗೋಲಿ ಮುಂಜಾನೆ ಮಾತು ಇದೇ ಇರ್ತದ. ಹಾಗೆ ಪಕ್ಷಿಗಳ ಕಲರ್ವ ಅಷ್ಟು ಚಂದ ನೋಡ್ರಿ. ನಮ್ಮದು ದಿನನಿತ್ಯ ಮುಂಜಾನೆದು ನೀವು ವಿಡಿಯೋ ನೋಡಿ ಎಷ್ಟೋ ಮಂದಿ ಕಮೆಂಟ್ ಹಾಕಿರ್ತೀರಿ ಎಷ್ಟು ಫಾಸ್ಟ್ ಅಂತೇಳಿ. ಖರೀರಿ ಅಷ್ಟು ಫಾಸ್ಟ್ ಮಾಡಲಿಲ್ಲ ಅಂದ್ರೆ ಡಬ್ಬಿ 8 ಅನ್ನೋದಕ್ಕೆ ತಯಾರಾಗಂಗಿಲ್ರಿ. ನಿಮಗೂ ಎಲ್ಲ ಅನುಭವ ಇರ್ತದದು. ಎಲ್ಲರೂ ಮಕ್ಕಳು 7:15 8:00 ಹೋಗ್ತಿರ್ತಾರೆ. ಬಟ್ ನಮ್ದೇನು ಡಿಫ್ರೆನ್ಸ್ ಅಂತಂದ್ರೆ ನಾವು ಕೂಡ ಹೋಗೋದಿರ್ತದಲ್ರಿ. ಹಾಗಾಗಿ ಅವ್ರ ಡಬ್ಬಿ ಜೊತೆಗೆ ನಾವು ರೆಡಿ ಆಗ್ಬೇಕಾಗ್ತದ. ಆ ಥರ ನಮ್ದಿರ್ತದ. ಹಾಗಾಗಿ ಏನು ಬಿಟ್ಟು ಹೋಗುವಂಗಿರಂಗಿಲ್ಲ, ಎಲ್ಲ ಮಾಡಿ ಇಟ್ಟೇ ಹೋಗ್ಬೇಕಾಗಿರ್ತದೆ. ಮತ್ತು ಈಗ ಇವರು ಬೆಳಗ್ಗೆ ಎಲ್ಲರೂ 8 8:30 ಹೋದ್ರು ಅಂತಂದ್ರೆ ಸಾಯಂಕಾಲ 6 5:30 6 6:30 ಹಂಗೆ ಬರ್ತಾರ್ರಿ. ಹಂಗಾಗಿ ನಾ ಎಲ್ಲ ಮಾಡಿಡಬೇಕಾಗ್ತದೆ. ದಿನನಿತ್ಯ ನಂದು ಹೆಂಗೆ ಓಡಾಟಿರ್ತದೆ. ನೀವೆಲ್ಲ ಡೈಲಿ ಬರೀ ಒಗ್ಗರಣೆ ಹಾಕೋದು, ಚಪಾತಿ ಲಟ್ಸೋದು ಮತ್ತು ಭಕ್ರಿ ಮಾಡೋದು ಅಷ್ಟೇ ನೋಡಿರ್ತೀರಿ ವಿಡಿಯೋ ಮೂಲಕ. ಇವತ್ತೇನಾಗ್ಯದ ಇದನ್ನು ತೋರಿಸುವ ಅಗತ್ಯ ಯಾಕಾಯ್ತು ಅಂತಂದ್ರೆ ಇವತ್ತು ವಿಡಿಯೋ ಮಾಡ್ಲಿಕ್ಕೆ ಯಾರೂ ಇಲ್ರಿ. ನಾನು ಸೆಲ್ಫ್ ವಿಡಿಯೋ ಆಗ್ಯದ ಇವತ್ತು. ಹಾಗಾಗಿ ಸ್ವಲ್ಪ ಡಿಟೇಲ್ ಆಗಿ ಹಾಕೀನಿ, ನೋಡಿ ಬರ್ರಿ. ಮತ್ತು ಫ್ರೆಶ್ ಪಾಲಕ್ ಪಲ್ಯ ನೋಡಿದ್ರೇನೆ ಬಾಯೊಳಗೆ ನೀರು ಬರ್ತಾವ. ಆದಷ್ಟು ಜಾಸ್ತಿ ಪಾಲಕ್ ಪಲ್ಯ ಮೆಂತೆ ಪಲ್ಯ ಜಾಸ್ತಿ ಯೂಸ್ ಮಾಡ್ರಿ. ಯಾಕಂದ್ರೆ ಕಬ್ಬಿಣಾಂಶ ಇರ್ತದ, ಮಕ್ಕಳಿಗೂ ಚಲೋ, ನಮಗೂ ಆರೋಗ್ಯಕ್ಕೂ ಚಲೋ. ಅದಕ್ಕೆ ಜಾಸ್ತಿ ಒಟ್ಟಿನ ಮೇಲೆ ಹಸಿರು ತೊಪ್ಪಲ್ ಪಲ್ಯ ನೋಡ್ರಿ ಡೈಲಿ ಯೂಸ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಗಡಿಬಿಡಿ ಅಡಿಗೆಯನ್ನ ಸ್ಟಾರ್ಟ್ ಮಾಡೋಣ್ರಿ. ಇವತ್ತೇನು ಮಾಡ್ಲಿಕತ್ತೀನಿ ಅಂತಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಇರ್ಬೇಕ್ರಿ ಡೈಲಿ. ಇಲ್ಲ ಅಂದ್ರೆ ನಮ್ಮ ಮನೆಯವ್ರಾಯ್ತು ಮಕ್ಕಳಾಯ್ತು, ಮಕ್ಕಳಿಗಿಂತ ಮೊದ್ಲು ನಮ್ಮ ಮನೆಯವರೇ ಹೇಳ್ತಾರ್ರಿ, ಏನು ನಿನ್ನೆ ಭಕ್ರಿ ಮಾಡಿದ್ರೆ ಅವ್ರಿಗೆ ಬ್ಯಾಸರಿಕೆ ಆಗಂಗಿಲ್ರಿ. ಚಪಾತಿ ಮಾಡ್ಲಿಕ್ಕತ್ರ ಇವತ್ತಿನ ಚಪಾತಿ ಅಂತ. ಅದಕ್ಕೆ ಒಂದ್ ದಿವಸ ಪಾಲಕ ಒಂದ್ ದಿವಸ ಮೆಂತೆ ಹಿಂಗ್ ಮಾಡ್ತೀನಿ. ಈಗೇನದ ಪಾಲಕ ಮಿಕ್ಸಿಗೆ ಹಾಕೊಂಡಿರಿ. ಅದನ್ನು ಅಷ್ಟು ಏನದ ಗೋಧಿ ಹಿಟ್ಟೊಳಗೆ ಮೊದ್ಲಿಕ್ಕೆ ಗೋಧಿ ಹಿಟ್ಟೊಳಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ, ಸ್ವಲ್ಪ ಜೀರಿಗೆ, ಇಂಗು, ಅರಿಶಿನ ಪುಡಿ ಹಾಕಿನ್ರಿ. ಮತ್ತು 1-2 ಸ್ಪೂನು ಎಣ್ಣೆ ಇದೆಲ್ಲ ಹಾಕಿ ಇದೇನು ಮಿಕ್ಸಿ ಮಾಡ್ಕೊಂಡಿದ್ನೆಲ್ಲ ಪಾಲಕ ಹಸಿಯಾಗಿ ಪಲ್ಯ, ಅದನ್ನೇನು ಬೇಯಿಸಿಲ್ಲ ಏನೂ ಇಲ್ಲ. ಹಸಿ ಪಲ್ಯನೇ ಚೆಂದಾಗಿ ಮೊದಲು ತೊಳೆದು ಇಟ್ಕೊಂಡಿದ್ದೆ. ಅದನ್ನ ಕಟ್ ಮಾಡಿ ಮಿಕ್ಸಿ ಮಾಡಿಕೊಂಡು ಮತ್ತು ಪಾಲಕ್ ಒಳಗೆ ಮೊದ್ಲ ನೀರಿನ ಅಂಶ ಸಿಕ್ಕಾಪಟ್ಟೆ ಇರ್ತದ್ರಿ. ಅದಕ್ಕೇನದ ಮಿಕ್ಸಿ ಮಾಡೋ ಹೊತ್ನ್ಯಾಗ ನೀರು ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಅಷ್ಟು ಮೀರಾಗಿ ತಿರುಗಲಿಲ್ಲ ಅಂದ್ರೆ ಬಹಳ ಕಡಿಮೆ ಒಂದು ಸಣ್ಣ ಸ್ಪೂನ್ 2 ಸ್ಪೂನ್ ನೀರು ಹಾಕ್ರಿ ಅಷ್ಟೇ.
ಮತ್ತು ಇಲ್ಲಾಂದ್ರೆ ನೀರು ಹಾಕಲಾರ್ದೆ ಹಾಗೆ ಸಣ್ಣ ಮಿಕ್ಸಿ ಹಾಕಿದ್ರೂ ನಡೀತದೆ. ಮತ್ತು ಹಿಟ್ಟು ಕಲಿಸುವಾಗೂ ನಾವು ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು ಪಾಲಕ್ ಆಲ್ರೆಡಿ ನೀರಿನ ಅಂಶದಿಂದನೇ ಕೂಡಿಬಿಟ್ಟಿರ್ತದ್ರಿ. ಅದ್ರ ಸಲುವಾಗಿ ಇದ್ರೊಳಗೇನು ನೀರು ಹಾಕಬೇಡ್ರಿ. ಈಗೇನದ ಪಾಲಕ್ ಹಾಕಿ ಗೋಧಿ ಹಿಟ್ಟು ಒಳಗೆ ಪಾಲಕ್ ಹಾಕಿ ಚೆಂದಾಗಿ ಕಲಿಸಿ ಇಟ್ಕೊಂಡೆ. ಈಗೇನು ಚಪಾತಿ ಮಾಡ್ತೀವಲ್ಲ ಕಣಕ, ಅದೇ ಹದಕ್ಕೆ ಕಲಿಸಿ ಇಟ್ಕೊಳ್ಳೋದು ನೋಡ್ರಿ. ಸಬ್ಬಸಿಗೆ ಪಲ್ಯ, ಅದ್ರ ಜೊತೆಗೆ ಒಂದೆರಡು ಸಬ್ಬಸಿಗೆ ತೊಗೊಂಡು ಬಂದಿರ್ರಿ. ಸಬ್ಬಸಿಗೆ ಪಲ್ಯ ಮಾಡ್ಲಿಕ್ಕತ್ತೀನಿ. ಅದನ್ನು ಕೂಡ ಸಬ್ಬಸಿಗೆ ಪಲ್ಯ ಆರಿಸಿ ಇಟ್ಕೊಂಡು ತೊಳೆದು ಹೆಚ್ಚಿ ಇಟ್ಕೋತೀನಿ. ಮತ್ತು ಇನ್ನೂ ಒಂದು ಸಬ್ಬಸಿಗೆ ಒಳಗೆ ಹಾಕಲಿಕ್ಕೆ ಹೆಸರುಬೇಳೆ ತೊಗರಿಬೇಳೆ ಎರಡೂ ನೆನೆ ಹಾಕಿದ್ದೀರಿ ಸ್ನಾನ ಆದ ತಕ್ಷಣನೇ. ನೋಡ್ರಿ ಸಬ್ಬಸಿಗೆ ಪಲ್ಯ ತೊಳೆದು ಇಟ್ಕೊಂಡದ. ಇನ್ನೇನದ ಹೆಚ್ಚಿಟ್ಕೋತೀನಿ. ಒಗ್ಗರಣೆ ಹಾಕಿ ಅದರೊಳಗೆ ತೊಗರಿಬೇಳೆ ಹೆಸರುಬೇಳೆ ಏನು ನೆನೆ ಇಟ್ಟಿಲ್ಲ ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕಿ ಪಲ್ಯ ಮಾಡ್ತೀನಿ ನೋಡ್ರಿ. ಇನ್ನೇನದ ಚಪಾತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ರೀ. ಪಾಲಕ್ ಪರೋಟ, ಪಾಲಕ್ ಪರೋಟ ಅನ್ರಿ, ಮಸಾಲೆ ಪರೋಟ ಅನ್ರಿ, ಮಸಾಲೆ ಚಪಾತಿ ಅನ್ರಿ, ಪಾಲಕ್ ಚಪಾತಿ, ಯಾವ್ದು ಬೇಕಾದ್ದು ನಮಗೆ ಯಾವ್ದು ಇಷ್ಟನೋ ಆ ಹೆಸರನ್ನ ಕೊಡೋದು ನೋಡ್ರಿ.
ಪಾಲಕ್ ಪರೋಟಾನೇ ಮಾಡೋಣ. ಯಾಕಂದ್ರೆ ಮೆಂತೆ ಹಾಕಿ ಮಾಡಿದ್ದು ಮೆಂತೆ ಪರೋಟ ಅಂತ ಕರಿತೀವಿ, ಪಾಲಕ್ ಹಾಕಿ ಮಾಡಿದ್ದು ಪಾಲಕ್ ಪರೋಟ ಅಂತಾನೆ ಕರಿಯುಣ್ರಿ. ಈಗಿಂದ ಈಸಿಯಾಗಿ ಬಹಳ ಚಲೋ ಬರ್ತಾವ್ರಿ. ಮತ್ತೆ ಇದನ್ನೇನು ಫೋಲ್ಡ್ ಮಾಡಬೇಕು ಹಂಗೇನಿಲ್ಲ, ಮಾಡ್ತಿದ್ರು ಮಾಡ್ರಿ ನೀವು. ನಾನಂತೂ ಹಂಗ ಮಾಡೀನಿ, ಯಾಕಂದ್ರೆ ಈಸಿ ಆಗ್ತದ ಮಾಡ್ಲಿಕ್ಕೆ, ಫಾಸ್ಟು ಆಗ್ತದ. ಈಗ ಸದ್ಯಕ್ಕೆ ಡಬ್ಬಿ ಕಟ್ಟುದ್ರಿ, 3 ಡಬ್ಬಿ ರೆಡಿ ಆಗ್ತಾವ. ಎಲ್ರಿಗೂ 2 3 ಪರೋಟ ಇದ್ದು ಅಂದ್ರೆ 2 3 ಬೇಕೇ ರೀ. ಒಂದೊಂದು ಒಮ್ಮೊಮ್ಮೆ ತುಪ್ಪ ಹಚ್ಚಿ ಸುರುಳಿ ಸುತ್ಕೊಂಡು ಇಲ್ಲೇನೆ ತಿಂತಾರ. ಹಿಂಗಾಗಿ ಈಗ ಏನ್ ಮಾಡಿರ್ತದ ಈಗ ಖಾಲಿ ಆಗ್ತಾವ ನೋಡ್ರಿ. ಮತ್ತೆ ಟೇಸ್ಟ್ ಹೆಲ್ದಿ ಅಂಡ್ ಟೇಸ್ಟಿ. ಇನ್ನೊಂದು ನೋಡ್ರಿ, ನೀವು ಪಾಲಕ್ ನಾವ್ ಏನ್ ಹಾಕ್ತಿವಲ್ಲ ಬೇಯಿಸಿಲ್ಲ ಏನೂ ಇಲ್ಲ, ಹಸಿಯಾಗೆ ಹಾಕಿವ್ರಿ. ಮತ್ತ ಇದನ್ನು ಕೂಡ ಬಹಳ ಒಳ್ಳೇದ್ರಿ ಆರೋಗ್ಯಕ್ಕೆ. ಇವತ್ತ ಒಂದು ಜೋಕ್ ಆಗ್ಯದ್ರಿ, ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಏನಾಯ್ತು ಗೊತ್ತೇನ್ರಿ, ಒಂದಿಷ್ಟು ಹಾಲಿದ್ದು ನಮ್ಮ ಹಾಲಿನವ್ರು ಬರೋದು 9:00 ಬರ್ಲಿಕತ್ತಾರ್ರಿ. ಹಂಗಾಗಿ ನಾವು ಮನಿಯೊಳಗೆ ಯಾರು ಇರಂಗಿಲ್ಲ, ಹೊರಗೆಲ್ಲ ಕ್ಯಾನ್ ಇಟ್ಟು ಹೋಗಿರ್ತೀವಿ. ಮತ್ ಮಧ್ಯಾಹ್ನ 3 ಗಂಟೆಗೆ ಬರೋದು, ಅದು ಒಡೆದು ಹೋಗ್ತಾವ, ಹಿಂಗೆಲ್ಲ ಅದ. ಅದಕ್ಕೆ ಸಾಯಂಕಾಲ ಹಾಲು ಕೊಡ್ಲಿಕ್ಕೆ ಹೇಳಿವಿ. ನಿನ್ನೆ ಹಾಲು ಒಂದಿಷ್ಟು ಇದ್ದು ಅಲ್ರಿ, ನಾನೇನು ಹೇಳಿದೆ ನಮ್ಮ ಮನೆಯವ್ರಿಗೆ, ಒಂದಿಷ್ಟು ಹೆಸರು ಹಿಟ್ಟದ, ಒಂದ್ ಸ್ವಲ್ಪ ಬೆಲ್ಲ ಹಾಕಿ ಹೆಸರು ಹಿಟ್ಟು ಕಲಸ್ರಿ ಅಂದೆ. ಅವ್ರಿಗೂ ಬಹಳ ಇಷ್ಟ ರೀ ಹೆಸರು ಹಿಟ್ಟು ಅಂದ್ರ, ಅಷ್ಟೊಂದು ಇಷ್ಟ ಆಗ್ತದ. ಅವ್ರು ಏನ್ ಮಾಡ್ಯಾರ ಗೊತ್ತೇನ್ರಿ, ಒಂದು ಹಾಲೊಳಗ ಬೆಲ್ಲ ಹಾಕಿ ಕಲಸ್ಯಾರ. ಮುಂದ ನಾನು ಮೆಂತೆ ಪುಡಿ ಯಾಕಂದ್ರೆ ಈಗ ಬೇಕಾಗ್ತದಲ್ರಿ, ಉಪ್ಪಿನಕಾಯಿ ಮಾಡ್ಲಿಕ್ಕೆ ಮೆಂತೆ ಪುಡಿ ಬೇಕು. ಮತ್ತ ಉಪ್ಪಿನಕಾಯಿ ಆಯ್ತು, ಚಟ್ನಿ ಮೇನ್ ಅಂದ್ರ ಮಾವಿನಕಾಯಿ ಚಟ್ನಿಗೆ ಮೆಂತೆ ಪುಡಿ, ಮತ್ತೆ ಎದಕ್ಕೆ ಮೆಂತೆ ಪುಡಿ ಬೇಕೇ ಆಗ್ತದಲ್ರಿ. ನಾನು ಅದನ್ನೊಂದು ಬಟ್ಲೊಳಗೆ ಮಾಡಿಟ್ಟಿನಿ. ನಮ್ಮನೆಯವರು ಅದನ್ನ ತಗೊಂಡ್ಬಿಟ್ಟಾರ್ರಿ. ತಗೊಂಡು ಅದನ್ನೇ ಹಾಕಿ ಕಲಿಸ್ಯಾರ್ರಿ. ಮುಂದ ಅವ್ರಿಗೆ ಇಷ್ಟ ಅಂದ ಕೂಡ್ಲೆ ಒಂದ್ ಬೈಟ್ ನೋಡ್ಯಾರ್ರಿ, ಅದನ್ನ ಇಷ್ಟು ಬೈಲಿಕತ್ತಾರ. ಇದು ಯಾಕೆ ಹಿಂಗಿಟ್ಟಿ ನೀನು, ಮನಿಯೊಳಗೆ ಹೆಸರು ಹಿಟ್ಟು ಇಲ್ಲೇ ಇಲ್ಲ, ನನಗ ಮೆಂತೆ ಹಿಟ್ಟು ತಿನ್ಸು ಸಲುವಾಗಿ ಹೆಂಗ್ ಮಾಡಿ ಅಂತ ಹೇಳಿ ನನಗ ಅದ್ರ ಹೇಳಬೇಕು. ಇಲ್ಲ ಹಂಗ ಮಾಡಿಲ್ಲ ಅಂತ ಹೇಳಿ ನನಗೆ ಹೇಳಲಿಕ್ಕೆ ಸಾಧ್ಯ ಆಗಲ್ಲ, ಅಷ್ಟ ನಗು ಬರ್ಲಿಕತ್ತದ್ರಿ. ಇವತ್ತೊಂದು ಜೋಕ್ ನಿಮಗೆ ಎಷ್ಟು ಅರ್ಥ ಆಯ್ತೋ ಇಲ್ಲ ಗೊತ್ತಾಗ್ಲಿಲ್ಲ. ನಮ್ಮ ಮನೆಯೊಳಗೆ ಇವತ್ತಂತೂ ಅದು ಒಂದು ಜೋಕ್ ಆಗ್ಯದ್ರಿ. ಆದ್ರ ಅದು ಮೆಂತೆ ಕಲಿಸಿದ್ದು ಏನ್ ಮಾಡ್ಬೇಕು ನನಗೆ ತಿಳಿವಲ್ತು. ನಿಮಗೇನ್ರ ಗೊತ್ತಿದ್ರ ಹೇಳ್ರಿ, ಅದನ್ನ ರೆಡಿ ಮಾಡ್ತೀನಿ. ಯಾಕಂದ್ರ ಮೆಂತೆ ಹಿಟ್ಟು 1 ಬಟ್ಟಲಷ್ಟು ಮೆಂತೆ ಹಿಟ್ಟಿತ್ರಿ. ಅದು ಫುಲ್ ಖಾಲಿ ಆಗ್ಬಾರ್ದಲ್ರಿ. ಮೆಂತೆ ಹಿಟ್ಟು ಅಂದ್ರ ಮೆಂತೆ ಹುರಿದು ಮಿಕ್ಸಿ ಹಾಕಿ ಪೌಡ್ರ್ ಮಾಡಿ ಇಟ್ಟಿರ್ತೀವಲ್ರಿ, ಅದು ಮೆಂತೆ ಪೌಡ್ರು ಅಷ್ಟೊಂದದ. ಅದನ್ನ ಆಲ್ರೆಡಿ ಇವರು ಬೆಲ್ಲ ಹಾಲು ಹಾಕಿ ಕಲಿಸಿ ಇಟ್ಬಿಟ್ಟಾರ್ರಿ. ಅದನ್ನ ಏನಾದ್ರೂ ಒಂದು ರೂಪ ಕೊಡಬೇಕು ಅಂತ ವಿಚಾರ ಮಾಡ್ಲಿಕತ್ತೀನಿ. ನಿಮಗೇನ್ರ ತಿಳಿದಿತ್ತು ಅಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ, ಅದನ್ನ ಮಾಡ್ತೀನಿ. ನಿಮಗೂ ಕೂಡ ಹೇಳ್ತೀನಿ ಹಿಂಗ್ ಮಾಡೀನಿ ಅಂತ ಹೇಳಿ. ನೋಡ್ರಿ, ಹಂಗ ನಿಮ್ ಜೊತೆ ಮಾತಾಡ್ಕೋತ ಪಾಲಕ್ ಪರೋಟ ರೆಡಿ ಆದು. ಅಡುಗೆ ಅಂತೂ ಆಯ್ತ್ರಿ. ಇನ್ನೇನದ ಸರ್ವ್ ಮಾಡಿಬಿಡೋಣಂತ. ಮತ್ತು ನಿನ್ನೆ ಮಾಡಿದ್ದು ಚಟ್ನಿ ಪುಡಿ ಅದ, ಇವತ್ತಿನ ಪಲ್ಯ ಎಲ್ಲ ಅದ. ಈಗ 2 ಪಾಲಕ್ ಪರೋಟಕ್ಕೆ ಸ್ವಲ್ಪ ತುಪ್ಪ ಹಾಕಿ ಸವರಿ ಈಗ ಟೇಸ್ಟ್ ನೋಡೋಣಂತ ಹ್ಯಾಂಗ್ ಆಗ್ಯದಂತ ಹೇಳಿ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.